ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕರಾವಳಿ ಮೂವಿ ಟ್ರೈಲರ್ ಬ್ರೇಕ್ ಡೌನ್ ಮತ್ತೆ ಅದರ ರಿವ್ಯೂನ ಮಾಡೋಣ ಬನ್ನಿ. ಓವರ್ ಆಲ್ ಈ ಟ್ರೈಲರ್ನ ನೋಡ್ತಿದ್ದಂಗೆನೆ ನಮಗೆ ಗೊತ್ತಾಗ್ತಿದೆ ಇದು ಕರಾವಳಿ ಪ್ರದೇಶದಲ್ಲಿ ನಡೆಯುವಂತ ಒಂದು ಸ್ಟೋರಿ. ಅದರಲ್ಲೂ ಮೇನ್ ಆಗಿ ಇಡೀ ಟ್ರೈಲರ್ ಅಲ್ಲಿ ಇವರು ಫೋಕಸ್ ಮಾಡಿರೋದು ಕಂಬಳ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ. ಮೇ ಬಿ ಆ ಕಾನ್ಸೆಪ್ಟ್ ಮೇಲೆನೆ ಈ ಇಡೀ ಮೂವಿನ ರನ್ ಆಗ್ಬೋದು. ಅಂಡ್ ಈ ಸೀನ್ಸ್ಗಳನ್ನೆಲ್ಲ ನೋಡ್ತಾ ಇದ್ರೆ ಯಾರ್ದೋ ಮನೆಗೆ ಬೆಂಕಿ ಹಚ್ಚಿರೋ ತರ ಇದೆ. ಮೇ ಬಿ ಆ ಊರಿನ ಮುಖಂಡ ಅಥವಾ ವಿಲ್ಲನ್ನ ಎದುರಾಕೊಂಡವ್ರಿಗೆ ಇದೇ ಪರಿಸ್ಥಿತಿ ಬರ್ಬೋದು. ಅದರಲ್ಲೂ ಮೇನ್ ಆಗಿ ಇದರಲ್ಲಿ ಕುರ್ಚಿ ಕೂಡ ತೋರಿಸಿದ್ದಾರೆ. ಸೊ ಕಂಬಳ ಅಂಡ್ ಪವರ್ ಈ ಎರಡರ ನಡುವೆ ನಡೆಯುವಂತ ಹೋರಾಟನೇ ಈ ಮೂವಿಯ ಕಥೆಯಾಗಿ ಇರಬಹುದು. ಅಂಡ್ ಈ ಮೂವಿಯ ಹೀರೋ ಇಂಟ್ರೊಡಕ್ಷನ್ ಸೀನ್ ವಿಷಯಕ್ಕೆ ಬಂದ್ರೆ ತುಂಬಾನೇ ಸಿಂಪಲ್ ಆಗಿತ್ತು. ಅಂಡ್ ಹೀರೋ ಕ್ಯಾರೆಕ್ಟರ್ ನೇಮ್ ಏನು, ಹೀರೋ ಕ್ಯಾರೆಕ್ಟರೈಸೇಷನ್ ಏನು ಅನ್ನೋದನ್ನ ತುಂಬಾ ರಿವೀಲ್ ಮಾಡಕ್ ಹೋಗಿಲ್ಲ. ಮೇ ಬಿ ಈ ಮೂವಿಲಿ ಹೀರೋ ಒಬ್ಬ ಸಿಂಪಲ್ ಸೈಲೆಂಟ್ ಆಗಿ ಯಾರ ಸಹವಾಸಕ್ಕೂ ಹೋಗದಿರೋ ವ್ಯಕ್ತಿ ಆಗಿರ್ಬೋದು ಅನ್ನೋದು ನನ್ನ ಗೆಸ್ಸಿಂಗ್. ಅಂಡ್ ಈ ಸೀನ್ ಅಲ್ಲಿ ನೀವು ನೋಡ್ತಾ ಇದ್ರೆ ಮಿತ್ರ ಅವರು ಲಾರಿಲಿ ತಪ್ಪಿಸ್ಕೊಂಡು ಹೋಗ್ತಿರೋ ತರ ಇದೆ. ಮೇ ಬಿ ಅವರು ಕ್ರೈಮ್ ನ ಕಮಿಟ್ ಮಾಡಿರ್ಬೇಕು, ಇಲ್ಲ ವಿಲನ್ ನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರಬೇಕು. ಹೀರೋಯಿನ್ ಮಾತಾಡೋ ಈ ಸೀನ್ ಅಲ್ಲಿ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೆಡಿಸಿನ್ಸ್ ಇದೆ. ಮೇ ಬಿ ಹೀರೋಯಿನ್ ಬಂದು ಒಬ್ಬ ಡಾಕ್ಟರ್, ಆಯುರ್ವೇದಿಕ್ ಇಲ್ಲ ವೆಟರ್ನರಿ ಡಾಕ್ಟರ್ ಇರಬಹುದು. ಈ ಮೂವಿಯ ಕ್ಯಾರೆಕ್ಟರ್ಸ್ ಗಳ ವಿಷಯಕ್ಕೆ ಬಂದೆ ಒಂದಕ್ಕಿಂತ ತುಂಬಾನೇ ಜಾಸ್ತಿ ಕ್ಯಾರೆಕ್ಟರ್ಸ್ ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಮೇನ್ ಆಗಿ ಇಡೀ ಟ್ರೇಲರ್ ಅಲ್ಲಿ ಹೀರೋಗಿಂತ ಜಾಸ್ತಿ ಇವರು ಫೋಕಸ್ ಮಾಡಿರೋದು ರಾಜ್ ಬಿ ಶೆಟ್ಟಿ ಅವರ ಮೇಲೆ. ನನಗನ್ಸುತ್ತೆ ಈ ಮೂವಿಯಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕಂಬಳ ಅಂತಂದ್ರೆ ಒಬ್ಬ ತುಂಬಾನೇ ಅಬ್ಸೆಸ್ಡ್ ಆಗಿರೋ ಒಬ್ಬ ಪರ್ಸನ್. ಅದಕ್ಕೇನೆ ಈ ಇಡೀ ಟ್ರೈಲರ್ ಅಲ್ಲಿ ಅವರು ಮನುಷ್ಯರುಗಳಿಗಿಂತ ಜಾಸ್ತಿ ಕೋಣಗಳನ್ನೇ ಕೇರ್ ಮಾಡೋದು, ಕೋಣಗಳನ್ನ ಕರ್ಕೊಂಬರೋದು ಆ ಸೀನ್ಸ್ ಗಳು ಇದೆ. ಮೇ ಬಿ ಇವ್ರಿಗೂ ಒಂದು ಲವ್ ಟ್ರ್ಯಾಕ್ ಇದರಲ್ಲಿ ಇರಬಹುದು. ಯಾಕೆಂದ್ರೆ ಈ ಟ್ರೈಲರ್ ಅಲ್ಲಿ ಇವರ ಮದುವೆ ಸೀನ್ಸ್ ಗಳನ್ನ ತೋರಿಸ್ತಿದ್ದಾರೆ. ಮೇ ಬಿ ಅವರ ಮದುವೆ ಆಗಾದ್ಮೇಲೆ ಅವರ ಕ್ಯಾರೆಕ್ಟರ್ ಬಂದು ಚೇಂಜ್ ಆಗ್ಬೋದು. ಅವರು ವಿಲ್ಲನ್ ನ ಎದುರು ಹಾಕೊಬಹುದು. ಅದಕ್ಕೆ ವಿಲ್ಲನ್ ಅವರ ಫ್ಯಾಮಿಲಿನ ನಾಶ ಮಾಡುವಂತ ಸೀನ್ಸ್ ಗಳು ಕೆಲವಿದೆ. ಮೋಸ್ಟ್ಲಿ ನಾನು ಆಗ್ಲೇ ಹೇಳ್ದಾಗೆ ಇದು ಬರೀ ನನ್ ಗೆಸ್ಸಿಂಗ್ ಅಷ್ಟೇನೆ. ಅಂಡ್ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, 30 ವರ್ಷಗಳ ಹಿಂದೆ ನಿಂತಂತ ಕಮಲ ಅಂತ. ಆ ಇನ್ಸಿಡೆಂಟೇ ಈ ಇಡೀ ಮೂವಿಗೆ ಒಂದು ಟ್ವಿಸ್ಟ್ ನ ಕೊಡಬಹುದು. ಇಲ್ಲ ಈ ಮೂವಿಲಿ ಬರುವಂತಹ ಒಂದು ರಿವೆಂಜ್ ಡ್ರಾಮಾಗೆ ಅದೇ ಮೇನ್ ಸೀನ್ ಆಗಿ ಇರಬಹುದು. ಈ ಸೀನ್ ಅಲ್ಲಿ ನಾವು ನೋಡಿದ್ರೆ ಮಿತ್ರ ಅವರು ಯಂಗರ್ ವರ್ಷನ್ ಇದೆ. ಆಗ್ಲೇ ನಾವು ನೋಡಿದಂತ ಇಮೇಜ್ ಅಲ್ಲಿ ಅವರ ವಯಸ್ಸಾದಂಗೆ ತೋರಿಸಿದ್ರು, ಇದರಲ್ಲಿ ಯಂಗರ್ ವರ್ಷನ್ ಇದೆ. ಇನ್ನೊಂದು ಸೀನ್ ಅಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ವಿಲನ್ ನ ಕಾಲ್ಗೆ ಬೀಳ್ತಾ ಇದ್ದಾನೆ. ಅದ್ರ ಜೊತೆಗೆ ಮಿತ್ರ ಅವ್ರಿಗೆ ಇದರಲ್ಲಿ ಚಪ್ಪಲಿಲಿ ಹೊಡೆಯೋ ಸೀನ್ಸ್ ಗಳು ಇದೆ. ಮೇ ಬಿ ಈ ಮೂವಿಲಿ ಅವರು ಒಬ್ಬ ಜೀತದಾಳಾಗಿ ಇರುವಂತಹ ಕ್ಯಾರೆಕ್ಟರ್ ಇರಬಹುದು. ಅಂಡ್ ಇಡೀ ಟ್ರೈಲರ್ ಅಲ್ಲಿ ಯಾವ ಒಂದು ಕ್ಯಾರೆಕ್ಟರ್ ಕೂಡ ಒಂದು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಲೈಕ್ ಮೊಬೈಲ್ ನ ಆಗ್ಲಿ ಯಾರು ಯೂಸ್ ಮಾಡೋ ಹಾಗೆ ತೋರಿಸಿಲ್ಲ. ಟಚ್ ಸ್ಕ್ರೀನ್ ಮೊಬೈಲ್ ಇರಲಿ, ನಾರ್ಮಲ್ ಮೊಬೈಲ್ ಯೂಸ್ ಮಾಡೋ ಹಾಗೂ ಕೂಡ ತೋರಿಸಿಲ್ಲ. ಮೋಸ್ಟ್ಲಿ ಈ ಮೂವಿ ಬಂದು 1980s ಅಥವಾ 1990s ಅಲ್ಲಿ ನಡೆಯೋ ಒಂದು ಕಥಾಹಂದರ ಆಗಿರ್ಬೋದು ಅನ್ನೋದು ನನ್ನ ಒಂದು ಗೆಸ್ಸಿಂಗ್ ಅಷ್ಟೇ. ಮೇ ಬಿ ಇದು ರಾಂಗ್ ಆಗೂ ಇರಬಹುದು. ಮೂವಿ ನೋಡಾಗಾದ್ಮೇಲೆ ನನಗೆ ಗೊತ್ತಾಗೋದು. ಓವರ್ ಆಲ್ ಟ್ರೈಲರ್ ನನಗೆ ಹೇಗೆ ಅನ್ನಿಸ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಅಂಡ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ. ಒಂದು ಒಳ್ಳೆ ಇಂಪ್ಯಾಕ್ಟ್ ನ ಕೂಡ ಕ್ರಿಯೇಟ್ ಮಾಡಿದೆ. ಆಲ್ರೆಡಿ ಇದು 1 ಮಿಲಿಯನ್ ವ್ಯೂಸ್ ನ ದಾಟಿದೆ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕೂಡ ತುಂಬಾ ಗಮನ ಸೆಳೆದಿದೆ. ಸಿನಿ ಫೋಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲದೂ ಚೆನ್ನಾಗಿದೆ. ಆದರೆ ಒಂದು ಸಣ್ಣ ನೆಗೆಟಿವ್ ಏನು ಅಂತಂದರೆ ಇದರಲ್ಲಿ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸು ಇರಲಿಲ್ಲ. ಇದೇ ವಿಷಯವಾಗಿ ಅವರ ಅಭಿಮಾನಿಗಳಿಗೂ ಹಾಗೂ ಡೈರೆಕ್ಟರ್ಗೂ ಸ್ವಲ್ಪ ಜಗಳ ಆಗಿದೆ. ಆ ಕಾಂಟ್ರವರ್ಸಿ ವೀಡಿಯೋಸ್ನ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಸುಮ್ಮನೆ ಅವರ ಜಗಳಕ್ಕೆ ಇಡೀ ಟೀಮ್ ಹಾಕಿರೋ ಎಂಥ ಎಫರ್ಟು ಹಾಳಾಗ್ದಲೇ ಇರಲಿ ಅನ್ನೋದೇ ನನ್ನ ಒಂದು ಆಸೆ. ಓವರ್ ಆಲ್ ಈ ಮೂವಿ ಒಂದು ಒಳ್ಳೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಲಿ, ಎಲ್ರಿಗೂ ಒಂದು ಒಳ್ಳೆ ಹೆಸರನ್ನ ತಂದುಕೊಡ್ಲಿ. ಯಾಕೆಂದರೆ ಅದೇನೋ ಗೊತ್ತಿಲ್ಲ, ನಮ್ಮ KVN ಪ್ರೊಡಕ್ಷನ್ ಅವ್ರು ಪ್ರೊಡ್ಯೂಸ್ ಮಾಡ್ತಿರೋ ಎಲ್ಲ ಮೂವಿಗೂ ಇಶ್ಯೂಸ್ ಬರ್ತಿದೆ. ಏನಾದರೂ ಏನೂ ಇಶ್ಯೂಸ್ ಇಲ್ದಲೇ ಅವ್ರು ಅಂದ್ಕೊಂಡಿದ್ದ ಡೇಟಲ್ಲೇ ಕರೆಕ್ಟಾಗಿ ಇವರು ರಿಲೀಸ್ ಮಾಡಿದ್ರೆ ಗೊತ್ತುಂಟಲ್ಲ. ಮತ್ತೆ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.